ನೋಡ್ರಿ ಎಲ್ಲರಿಗೂ ನಮಸ್ಕಾರ. ಹೊಸ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಾಗ ನಾನು ನಿಮಗೆ ತಿಳ್ಸಕ್ಕೆ ಹೊಂಟಿರೋದು ಏನಪ್ಪ ಅಂದ್ರೆ, ನಮ್ಮ ಒಂದು ಸ್ಪೆಂಡರ್ ಪ್ಲಸ್ ಗಾಡಿ ಐತ್ರಿ. ಆ ಗಾಡಿ ನಿಮ್ಗೆ ರಿವ್ಯೂ ಮಾಡಕತ್ತೀನಿ. ಅದು ಗಾಡಿ ಸ್ಪೆಷಾಲಿಟಿ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. 25 ವರ್ಷದ ಓಲ್ಡ್ ಗಾಡಿ ಐತ್ರಿ. ಅದು ಸಂಪೂರ್ಣವಾಗಿ ತೋರಿಸ್ಕೊಡ್ತಾನೆ ರೀ. ವಿಡಿಯೋ ಸ್ಟಾರ್ಟ್ ಮಾಡಲು ಬರ್ರಿ. ಜಯರಾಮ್ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಮರಳಿ ಸುಸ್ವಾಗತ. ನೋಡ್ರಿ, ನಾ ಒಂದು ಗಾಡಿ ತೋರಿಸ್ತಂದ್ರಲ್ಲ, ಆ ಗಾಡಿ ಯಾವುದಪ್ಪ ಅಂದ್ರೆ ನಿಮ್ಗೆ ಈಗ ತೋರಿಸಿದ್ರೆ ಈಗ ನೋಡ್ರಿ, ಇಲ್ಲಿ ಐತಿ ನೋಡ್ರಿ ನಮ್ಮ ಸ್ಪೆಂಡರ್ ಪ್ಲಸ್ ರೆಡ್ ಕಲರ್. ನೋಡ್ರಿ ಇದು ಸ್ಪೆಂಡರ್ ಗಾಡಿ ನಿಮ್ಗೆ ರಿವ್ಯೂ ಇವತ್ತು ಮಾಡಕತ್ತ. ನೋಡ್ರಿ ಏನೇನು ಸ್ಪೆಷಾಲಿಟಿ ಐತಿ ಮತ್ತು ಎಷ್ಟು ವರ್ಷ ಐತಿ ಇದನ್ನು ತೆಗೆದುಕೊಂಡು ನಾವು ತೊಗೊಂಡ ಮತ್ತು ಇದರ ಒಂದು ಮೈಲೇಜ್ ಎಷ್ಟೈತಿ ಎಲ್ಲ ನಿಮ್ಗೆ ಸಂಪೂರ್ಣವಾಗಿ ಮತ್ತು ತೋರಿಸ್ತೀನಿ. ಇಲ್ಲಿ ನಮ್ಗೆ 2 ಸೈಕಲ್ ಅದಾವ್ರಿ. 2 ಸೈಕಲ್ ರಿಪೇರ್ ಅದಾವ್ರು. ಸ್ವಲ್ಪ ಅವ್ನು ರಿಪೇರ್ ಮಾಡೋದು. ಇದು ನೋಡ್ರಿ ನಮ್ಮ ಸ್ಪೆಂಡರ್ ಪ್ಲಸ್ ಬೈಕ್. ಸ್ಪೆಂಡರ್ ಪ್ಲಸ್ ಬೈಕ್ ಏನೈತಿರಲ್ಲ, ಇದರ ರಿವ್ಯೂ ಎಲ್ಲ ಪೂರ್ತಿ ಚೊಕ್ಕದಾಗಿ ಮಾಡತ್ತೆ ನೋಡ್ರಿ. ಈಗ ಎಲ್ಲ ಮಾಡಬಾರ ತೆಗಿ ನೋಡ್ರಿ ಕಡೆ. ಇಲ್ಲಿ ನಮ್ಮೊಂದು ಬೈಕ್ ಏನೈತಿರಲಿ, ಅದು ಇದರ ಬೈಕ್ ಇದು ರೇಸರ್. ಇದು ಎಕ್ಸರ್ಲೇಷನ್ ಮಾಡ್ತಲ್ಲ ರೇಸಿಂಗ. ಇಲ್ಲೊಂದು 2 ಏನು ಕೊಟ್ಟಾರೋ. ನಮ್ಮ ಬೈಕ್ ರಿವ್ಯೂ ಮಾಡಕ್ಕೆ ನಾ ಬಂದೀನಿ ರೀ. ಅವ್ರೇನು ಮಾಡಿದ್ರೆ ಚಿಕ್ಕ ಮೌಸು ಮಲ್ಲಯ್ಯ ಸಾಂಗ್ಗಳು ಬಂದಿದೆ ರೀ. ಅದಕ್ಕೆ ಅಲ್ಲಿ ಹೋಗೀನಿ ರೀ. ಈಗ ಮತ್ತು ಬೈಕ್ ರಿವ್ಯೂ ಮಾಡಕ್ಕೆ ಬನ್ನಿರಿ. ಈಗ ಇದು ನಮ್ದು ಬೈಕ್ ನಂಬರ್ 8792 ರೀ. ಆಮ್ಯಾಗ ಇದೇನೈತಿರಲ್ಲ ಸೈಲೆನ್ಸರ್ ಇದು. ಆಮ್ಯಾಗ ಇವು ಈಗಿನ ಗತಿ ರಿಮ್ ಬರಂಗಿಲ್ಲ ರೀ. ಇವು ಕಡ್ಡಿ ಇರ್ತಾವೆ ರೀ. ಇವಕ್ಕೆ ಕಡ್ಡಿ ನೋಡ್ರಿ. ಇವು ಕಡ್ಡಿ ಬಿಗಿದಿರ್ತೈತೆ ರೀ. ಆಮ್ಯಾಗ ರೀಮ್ ಫುಲ್ ಹೆವಿ ಇರ್ತೈತೆ ರೀ. ಗಾಡಿ ಫುಲ್ ಹೇಳ್ಬೇಕಂದ್ರೆ ನಮ್ಗೆ ಇದನ್ನು ಬ್ಯಾಗ ನಾವು ಎಕ್ಸ್ಚೇಂಜ್ ಮಾಡಿದ್ರೆ ಅದನ್ನು ಈಗ ಮನೆ ಚೇಂಜ್ ಮಾಡಿದ್ರೆ ಅದನ್ನು. ಆಮ್ಯಾಗ ಇಲ್ಲಿ ಹಿಂದೆ ಇಂಡಿಕೇಟರ್ ಇರ್ತೈತಿರೋದು ಭಾರತ್ ಆಟೋ ವರ್ಕ್ಸ್ ಅಂತ ಐತಿ ನೋಡಿ. ಹಿಂದೆ ಕ್ಯಾರಲ್ ಇರ್ತೈತಿ. ಆಮೇಲೆ ಸೀಟ್ ಎಲ್ಲ ಹರಿದೈತಿ ರೀ. ಅದು ಅಂದ್ರೆ ಯಾಕಪ್ಪ ಅಂದ್ರೆ ನಮ್ಮ ಬೈಕ್ ಇನ್ನೊಂದು ಬೇರೆ ಹೊಸ ತೊಗೊಂಡಿದ್ರಲ್ಲ, ಇದ್ರ ಸಂಬಂಧ ಈ ಬೈಕನ್ನು ಭಾಳ ಹೆಚ್ಚು ಬಳಸಂಗಿಲ್ಲ. ಅದಕ್ಕೆ ಹಿಂಗೆ ಬಿಟ್ಟಿರೋದನ್ನ. ಆಮ್ಯಾಗ ನೆಕ್ಸ್ಟ್ ನಿಮ್ಗೆ ಏನು ಹೇಳ್ಬೇಕಂದ್ರೆ ಇಂಜಿನ್ ನೋಡಿರಿ. ಇಂಜಿನ್ ನಮಗೆ ಹೇಳ್ಬೇಕಂದ್ರೆ ಇಲ್ಲಿ ಲೋಗೋ ಐತೆ ನೋಡ್ರಿ. ಲೋಗೋದಾಗ ಏನು ಬರ್ದಾರಪ್ಪ ಅಂದರೆ ಹೀರೋ ಹೋಂಡಾ ಅಂತ ಬರ್ತಾರೆ ನೋಡ್ರಿ. ಈಗಿನ ಬೈಕ್ ಹೆಂಗೆ ಬರ್ತಪ್ಪ ಅಂದ್ರೆ ಹೋಂಡಾ ಬೇರೆ ಹೀರೋ ಬೇರೆ ಆಗಿಬಿಟ್ಟೈತೆ ರೀ ಹೇಳ್ಬೇಕಂದ್ರೆ. ಇದು ಹೀರೋ ಹೋಂಡಾ ಇರೋದು. ಆಮೇಲೆ ಇಲ್ಲಿ ಏನೈತಿರಲಿ, ಅದು ಇದು ಕ್ಲಚ್ ಪ್ಲೇಟ್ ಇರ್ತದೆ. ಕ್ಲಚ್ ಪ್ಲೇಟಿಂದ ಅಲ್ಲಿಂದ ಇಲ್ಲಿ ವರ್ಕ್ ಹಾಕತ್ತಿರೋದು. ಆಮೇಲೆ ಇದೆಲ್ಲ ನೋಡಿರಿ ಭಾಳ ಆಗೈತೆ ರೀ ಹೇಳ್ಬೇಕಂದ್ರೆ ನಮಗೆ. ಆಮ್ಯಾಗ ಇದು ಬ್ರೇಕ್ ಇರೋದು. ಹಿಂಗೆ ಬ್ರೇಕ್ ಹೊಡೆದ್ರೆ ಇಲ್ಲೇ ವರ್ಕ್ ಆಕತ್ರಿ ಇಲ್ಲಿ. ಆಮ್ಯಾಗ ಇಲ್ಲಿ ಮುಂದೆ ಬಂದು ನೋಡ್ರಿ. ಈಗ ಇಲ್ಲಿ ಒಳಗೆ ಏನಿರ್ತೈತಪ್ಪ ಅಂದ್ರೆ ಪಿಸ್ಟನ್ ಇರ್ತೈತೆ ರೀ. ಅದು ಒಳಗೆ ಪಿಸ್ಟನ್ ಇರ್ತೈತಿ. ಇಲ್ಲೇ ಸ್ಪಾರ್ಕ್ ಇರೋದು. ಇದು ಸ್ಪಾರ್ಕ್ ಆಗಿ ಏನಾಕೈತಪ್ಪ ಅಂದ್ರೆ ಇಲ್ಲಿ ಒಳಗೆ ಕಿಡಿ ಹತ್ತಿ ಬೆಂಕಿ ಹತ್ತಿ ಇದನ್ನ ಹಾಕೈತಿ. ಆಮೇಲೆ ಇದು ಏನಂತಾರಲಿ, ಅದು ಏರ್ ಪಂಪ್ ರೀ. ಅಂದ್ರೆ ಗಾಳಿ ಒಳಗೆ ಇಂಟೇಕ್ ಹಾಕತ್ರಿ ಇದು. ಅಂದ್ರೆ ಇಂಟೇಕ್ ಇಲ್ಲಿ ಕಾರ್ಬೋಟ್ರನ್ಯಾಗ ಫಿಲ್ಟರ್ ಆಗಿ ಬರ್ತೈತೆ ರೀ ಹೇಳ್ಬೇಕಂದ್ರೆ ಗಾಳಿ. ಆಮ್ಯಾಗ ಇಲ್ಲಿ ಏನೈತಿರಲಿ, ಇದು ಗಾಳಿ ಇರ್ತದೆ. ಅಂದ್ರೆ ಇದೇ ಒಂದು ಸ್ಪಂಜ್ ಇರ್ತೈತೆ ಒಳಗೆ. ಆ ಸ್ಪಂಜಿಂದ ಏನಾಕೈತಪ್ಪ ಅಂದ್ರೆ ಗಾಳಿಯನ್ನು ಜಕ್ಕೊಂಡ ಇಲ್ಲಿ ಫಿಲ್ಟ್ರ್ ಮಾಡಿ ಹಿಂಗೆ ಮಾಡಿ ಎಲ್ಲ ಕೊಡ್ತೈತೆ ನೋಡ್ರಿ. ಇಲ್ಲಿಂದ ಸೈಲೆನ್ಸರಿಂದ ಹೊಗೆ ಬರ್ತೈತೆ ರೀ. ಇಲ್ಲಿ ಬಂದು ಹಿಂಗೆ ಸೈಲೆನ್ಸರ್ ಹಿಂಗಾಗ ಇಲ್ಲಿ ಬಂದ ಹೊಗೆ ಹೊರಗೆ ಹೋಗತ್ರಿ. ಈಗ ಆಮ್ಯಾಗ 2 ಇಲ್ಲಿ ಹಿಂದೆ ಏನು ಕೊಟ್ಟಾರಪ್ಪ ಅಂದ್ರೆ ಇಂಡಿಕೇಟ್ರ್ ಕೊಟ್ಟಾರ. ಇವು ಲೆಫ್ಟ ಮತ್ತು ಲೆಫ್ಟ್ ರೈಟ್ ಇಂಡಿಕೇಟ್ರು. ಇನ್ನು ಈಚೆ ಕಡೆ ನಿಮ್ಗೆ ತೋರಿಸೋದಾದ್ರೆ, ಈಚೆ ಕಡೆದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಬೈಕನ್ನು ಹೊರಗೆ ತಂದು ತೋರಿಸ್ಬೇಕಾದ್ರೆ ಅವ್ರು ಇಷ್ಟ ತೋರಿಸ್ತೀನಿ ನಿಮಗೆ. ಇಷ್ಟೇ ಸಿಂಪಲ್ಲಾಗಿ ತಿಳ್ಕೊರಿ. ಆಮ್ಯಾಗ ಇದು ಬೈಕ್ ಟೈರನ್ನು ಹೊಸ ಹಾಕ್ಸಿದ್ರೆ ಈಗ. ಆಮ್ಯಾಗ ಇದು ಕಾಯಿಲ್ ಹಾಕಿರೋದು. ಆಮ್ಯಾಗ ಇವು ಏನಂತಪ್ಪ ಅಂದ್ರೆ ಸಕಾಪ್ಸರ್ ಅಂತರ್ಲೇನು ಸಕಾಪ್ಸರ್ಗಳು. ಇವು ಫುಲ್ ಹೆವಿ ಅದಾವ್ರಿ ಇವು. ಆಮ್ಯಾಗ ಇಲ್ಲಿ ಇದ್ರಾಗ 4 ಗೇರ್ ಇರ್ತಾವೆ ನೋಡಿದ್ರಾಗ. ಹೇಳ್ಬೇಕಾದ್ರೆ 4 ಗೇರ್ ಇರ್ತಾವೆ ಇದ್ರಾಗ ನೋಡ್ರಿಲೆ. ಇದು ಮುಂದಿನ ಗೇರ್ ಇತ್ತು. ಹಿಂಗೆ 4 ಗೇರ, ಈ ಕಡೆ 4 ಗೇರ ಈ ರೀತಿ ಇರ್ತೈತೆ ನೋಡ್ರಿ. ಆಮ್ಯಾಗ ಇಲ್ಲೇ ಚಾವಿ ಐತೆ ನೋಡ್ರಿ. ಇದಕ್ಕೆ ಚಾವಿ ಅಂದ್ರೆ ಇಲ್ಲಿ ನಾವು ಈಗ ಪೆಟ್ರೋಲ್ ಟ್ಯಾಂಕ್ ಐತಲ್ಲಿ, ಅದು ಈ ಪೆಟ್ರೋಲ್ ಟ್ಯಾಂಕಿಂದ ಇಲ್ಲಿ ಕಾರ್ಬೋಟ್ರಕ್ಕೆ ಇದಕ್ಕೆ ಇಂಜಿನ್ಗೆ ಹೋಗ್ಬೇಕಲ್ಲ. ಇಲ್ಲಿ ಚಾವಿ ತಿರುಗಿದಪ್ಪ ಅಂದ್ರೆ ಇದು ಬಂದೈತ್ರಿ. ಈಗ ಹಿಂಗೆ ಮಾಡಿ ಚಾಲು ಆಕತ್ರಿ ಇದು. ಇಲ್ಲಿ ಒಳಗೆ ಏನೈತಪ್ಪ ಅಂದ್ರೆ ಇದು ಬಾಕ್ಸ್ ರೀ ಇದು. ಇಲ್ಲಿ ನಾವು ಯಾವುದೇ ರೀತಿ ಕಾಗದ ಪತ್ರ ಏನಾದರೂ ಇಡಬೋದು ಇಲ್ಲಿ. ಆಮ್ಯಾಗ ಇಲ್ಲಿ ಏನೈತಪ್ಪ ಅದು ಬಂಪರ್ ಇದು. ಬಂಪರ್ ಅಂದ್ರೆ ಮುಂದೆ ಅದು ಅವರು ಕೊಟ್ಟರೆ ಅಲ್ರಿ, ನಾವು ಹಾಕಿಸ್ಬೇಕ್ರಿ ಅದನ್ನು. ಹೊಸ ಹಾಕಿಸಿ ಎಲ್ಲ ಪೇಂಟಿಂಗ್ ಅಂತ ಮಾಡಿಬಿಟ್ಟದ್ರಿ ಅದನ್ನು. ಆಮ್ಯಾಗ ಮತ್ತೊಂದು ಏನೈತಪ್ಪ ಅಂದ್ರೆ
ಇದೇನೈತಿರಲಿ ಅದು ಮೊದಲ ಮೇನ್ ರೀ ಅದು. ಆಮ್ಯಾಗ ಇಲ್ಲಿ ಒಂದು ಕಾಲು ಇಡಾಕ ಒಂದು ಇಚ್ಕೊಂಡು ಕೊಟ್ಟಾರ್ರಿ. ಆಮ್ಯಾಗ ಇಲ್ಲೊಂದು ಇತ್ತು ರೀ, ಇದು ಒಂದು ವೀಡಿಂಗ್ ಮ್ಯಾಗ ಕಿತ್ತೈತ್ರಿ ಅದು. ಆಮ್ಯಾಗ ಇದು ಐತೆ ನೋಡ್ರಿ, ಇದು ಏನು ರೀ ಸ್ಟ್ಯಾಂಡ್ ರೀ, ಬೈಕಿನ ಸ್ಟ್ಯಾಂಡ್ ರೀ. ಆಮ್ಯಾಗ ಇದು ಎಷ್ಟೆಲ್ಲ ಕೊಟ್ಟಾರ್ರಿ. ಮತ್ತು ಇಲ್ಲಿ ಏನು ಇದು ಲೈಟ್ ಬಟನ್ ರೀ, ಇದು ಲೈಟ್ ಬಟನ. ಆಮ್ಯಾಗ ಇದು ಲೆಫ್ಟ್ ರೈಟ್ ಇಂಡಿಕೇಟರ್ ಲ್ಯಾಂಪ್ ರೀ, ಇದು ಹಾರನ್ ರೀ, ಇದು ಹಾರನ್ ರೀ. ಎರಡು ಇದನ್ನು ಕೊಟ್ಟಾರ ನೋಡ್ರಿ, ಕನ್ನಡಿ ಕೊಟ್ಟಾರ್ರಿ. ಇಚ್ಕೊಂಡು ಕನ್ನಡಿ ಐತಿ, ಇಚ್ಕೊಂಡು ಕನ್ನಡಿ ಐತಿ. ಆಮ್ಯಾಗ ಇಲ್ಲೊಂದು ಮೀಟ್ರ್ ಕೊಟ್ಟಾರ ನೋಡ್ರಿ, ಮೀಟ್ರ. ಮತ್ತು ಫ್ಯೂವಲ್ ಅಂದ್ರೆ ಪೆಟ್ರೋಲ್ ಎಷ್ಟೈತಿ ಅನ್ನೋದು ಇದ್ರಾಗ ತೋರ್ಸತ್ತೆ ರೀ. ಆಮೇಲೆ ಇದ್ರಾಗ ಏನೈತಪ್ಪ ಅಂದ್ರೆ ಎಷ್ಟು ಕಿಲೋಮೀಟ್ರ್ ಓಡೈತಿ ಬೈಕ, ಇಲ್ಲಿ ಐತಿ ನೋಡ್ರಿ, ಎಷ್ಟು ಕಿಲೋಮೀಟ್ರ್ ಓಡೈತಿ ಅಂತ ತೋರ್ಸತ್ತೆ ರೀ. ಇಲ್ಲೇ ರೇಸಿಂಗ್ ಮೀಟ್ರ್ ಐತಿ ನೋಡ್ರಿ, ಅದು ಸ್ಪೀಡ್ ಎಷ್ಟೈತಿ, ಈಗ ಎಷ್ಟು ಪರ್ ಅವರ್ ಹೊಂಟೈತಿ ಅಂತ ಇದ್ರ ತೋರಿಸುತ್ತೆ ರೀ. ಆಮೇಲೆ ಇದ್ರ 56,974 ಕಿಲೋಮೀಟ್ರ್ ರೀ. ಅಂದ್ರೆ 1,00,000 ಒಂದು ದಾಟಿ ಹೋಗೈತೆ ರೀ. ಈಗ 1,00,000 ದಾಟಿ ಮತ್ತು 56,000 ಮ್ಯಾಗ ಎಷ್ಟು ಐತೆ ನೋಡ್ರಿ. ಇನ್ನು ನಿಮ್ಮ ಮುಂದೆ ಏನೇನೈತೆ ತೋರಿಸ್ತೀನಿ ರೀ. ಈ ರೀತಿ ಒಂದು ಟ್ಯಾಂಕ್ ಐತೆ ನೋಡ್ರಿ, ಟ್ಯಾಂಕ ಈ ರೀತಿ ಎಲ್ಲ ಸಿಸ್ಟಮ್ ಐತ್ರಿ. ಇದಕ್ಕೆ ಒಂದು ಚಾವಿ ಓಪನ್ ಮಾಡ್ರೆ ನಾವು ಒಳಗೆ ಪೆಟ್ರೋಲನ್ನು ಇಂಟೇಕ್ ಮಾಡ್ಬೋದು. ಆಮ್ಯಾಗ ನಿಮಗೆ ಇಲ್ಲೇ ಕಿಕ್ ಐತ್ರಿ, ಅದು ಹಿಂಗೆ ಕಿಕ್ ಮಾಡೋದು ಗೇರ್ನಾಗ ಐತಿ ಈಗ. ಆಮ್ಯಾಗ ಇವೇನಪ್ಪ ಅಂದ್ರೆ ಇದು ಎಲ್ಲ ಏರು ಮತ್ತು ಗಾಳಿ ಎಲ್ಲ ಹೊರಗೆ ಒಳಗೆ ಹೋಗ್ಬೇಕಾದ್ರೆ ಹಂಗೆಲ್ಲ ಸ್ಪೆಷಾಲಿಟಿ ಕೊಟ್ಟಾರೆ. ಆಮ್ಯಾಗ ನೆಕ್ಸ್ಟ್ ನಿಮಗೆ ತೋರಿಸೋದು ಏನಂದ್ರೆ ಇಲ್ಲಿ ನೋಡ್ರಿ, ಇದು ಗಾಡಿ ನಂಬರ್ ಇದು. ಅವು ಅವ್ರಿಗೆ ಅಷ್ಟೇ ಗೊತ್ತಿರ್ತಾರೆ, ನಮ್ಗೆ ಗೊತ್ತಿರೋಣ. ಇಲ್ಲ ಸ್ವಲ್ಪ ಕಟ್ಟಾಗೈತಿ, ಇದನ್ನ ಏರಿಂಗ್ ಮಾಡಿಸ್ಬೇಕ್ರಿ. ಅದನ್ನು ಏರಿಂಗ್ ಮಾಡಿಸೋಣ್ರಿ ಅಂದ್ಬಿಟ್ಟು ನೋಡ್ರಿ, ರೆಡ್ ಕಲರ್ ಎಷ್ಟು ಮಸ್ತ್ ಐತಪ್ಪ ಅಂದ್ರೆ ಬೈಕಿದು. ನಮ್ದು ಬೈಕ್ ನಮಗೆ ಫುಲ್ ಹೆಮ್ಮೆ ಆಗತ್ತೈತಿ ಹೇಳ್ಬೇಕಂದ್ರೆ. ನೋಡ್ರಿ ಮುಂದೆ ರೀಮ್ ನೋಡ್ರಿ ಎಷ್ಟು ಮಜಾ ಆಯ್ತಪ್ಪ ಅಂದ್ರೆ. ಈಗ ಸ್ವಲ್ಪ ಹವಾ ಆಗೈತ್ರಿ, ಹವಾ ಹಾಕಿ ಮತ್ತು ಗಾಡಿ ಚಾಲೂ ಮಾಡಬೇಕ್ರಿ. ಅದನ್ನು ನಿಮ್ಗೆ ಅದಕ್ಕೆ ಸ್ವಲ್ಪ ತೋರಿಸೋ ಸಂಬಂಧ ನಿಮ್ಗೆ ನೋಡ್ರಿ. ಅದೇ ಮುಂದೆ ಇಲ್ಲಿ ಏನಪ್ಪ ಅಂದ್ರೆ ಇದು ಹೆಡ್ಲೈಟ್ ರೀ. ಹೆಡ್ಲೈಟ್ ಒಳಗೆ ಈ ರೀತಿ ಒಂದು ಇಲ್ಲಿ ಮ್ಯಾಗ ಇಲ್ಲಿ ಈ ಬತ್ತಿ ಕುಕ್ಮ ಹಚ್ಚಿಬಿಟ್ಟದ್ರಿ. ಇಲ್ಲಿ ನೋಡ್ರಿ, ನಮ್ಮ ಪಾಂಡುರಂಗ ವಿಠಲ, ಪಂಡ್ರಾಪುರ ಪಾಂಡುರಂಗ ವಿಠಲ ನಾವು ಅವರ ಭಕ್ತರ್ರಿ. ಅದಕ್ಕೆ ನಾವು ಪಾಂಡುರಂಗ ವಿಠಲನ ಒಂದು ಮೂರ್ತಿಯನ್ನು ಮುಂದೆ ಹಾಕಿದ್ರಿ ಇಲ್ಲಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಹೆಡ್ಲೈಟ್ ಹಾಕಿದ್ರಿ. ಇವು ವೈಟ್ ಕಲರು. ಇದೇನೈತ್ರಪ್ಪ ಅಂದ್ರೆ ಯೆಲ್ಲೋ ಕಲರ್ ಲೈಟ್ ಬರ್ತೈತೆ ರೀ. ಇದು ವೈಟ್ ಕಲರ್ ರೀ. ಇದು ಮುಂದಿನ ಇಂಡಿಕೇಟ್ರ್ ಅದು ಇದೊಂದು. ಆಮೇಲೆ ಇಚ್ಕೊಂಡು 2 ಇಂಡಿಕೇಟ್ರ್ ಬರ್ತಾವೆ ನೋಡ್ರಿ. ಮತ್ತು ಇದು ಮುಂದಿನ ಸಕಾಪ್ ಸರ್. ಇದು ಈ ರೀತಿ ಇರ್ತೈತೆ ನೋಡ್ರಿ ಸಿಸ್ಟಮ. ಅಂದ್ರೆ ನಿಮ್ಮ ಮನ್ಯಾಗಾದರೂ ಇಂಥ ಬೈಕ್ ಇರ್ಬೋದು ರೀ. ಈ ಒಂದು ಬೈಕಿನ ಈಗ ಎಷ್ಟು ನಮ್ಗೆ ಎವರೇಜ್ ಸಿಗ್ತೈತಪ್ಪ ಅಂದ್ರೆ 45ರಿಂದ 50 ಎವರೇಜ್ ಆರಾಮ್ಸೆ ಸಿಗ್ತೈತೆ ನೋಡ್ರಿ. ನಿಮಗೆ ಕರೆಕ್ಟ್ ಹೇಳ್ಬೇಕಂದ್ರೆ 48 ಎವರೇಜ್ ಐತೆ ರೀ ಸದ್ಯಕ್ಕೆ. ಈಗ 48 ಐತೆ ರೀ. ಇದೇನೈತಪ್ಪ ಅಂದ್ರೆ ಆಯಿಲ್ ಇಂಟೇಕ್ ಮಾಡಾಕ್ರಿ. ಅದು ತಳಗನ್ನು ಆಯಿಲ್ನ ಔಟೇಕ್ ಮಾಡಾಕಿರ್ತೈತೆ ರೀ. ಅದು ಆ ಥರ ಇಷ್ಟೆಲ್ಲ ಸ್ಪೆಷಾಲಿಟಿ ಇನ್ನೊಂದು ಒಂದು ಸ್ಪೆಂಡರ್ ಪ್ಲಸ್ ಬೈಕ್ ಐತೆ ರೀ. ಆಮ್ಯಾಗ ಸ್ಪೆಂಡರ್ ಪ್ಲಸ್ ಬೈಕ್ ಏನೈತೆ ರೀ, ಅದು ಈ ಚಿಕ್ಕು ಬರ್ದಿಲ್ಲ ರೀ. ಅದು ಅಂದ್ರೆ ಈ ಚಿಕ್ಕ ಒಂದು ಪ್ಲೇಟ್ ಐತೆ ರೀ, ಒಳಗೆ ಐತೆ ರೀ. ಒಳಗೆ ತೆಗೆದಿಟ್ಟದ್ರ ಅದನ್ನು ಕಿತ್ತೈತೆ ರೀ. ಅದು ಅಂದ್ರೆ ಇಲ್ಲೇ ಸ್ಪೆಂಡರ್ ಪ್ಲಸ್ ಬೈಕ್ ಐತೆ ರೀ. ಅದು ಲೋಗೋ ಐತೆ ನೋಡ್ರಿ. ಮತ್ತು ಇಷ್ಟಂತೂ ನಮ್ಮ ಬೈಕ್ ಇದೊಂದು ವಿಡಿಯೋ ಆಗೈತೆ ನೋಡ್ರಿ. ಅಂದ್ರೆ ನೋಡ್ರಿ, ನಾನು ವಿಡಿಯೋ ಮಾಡೋಕ್ಕೈತಿ ಭಾಳ ಹೊಸದ್ರಿ. ಆದ್ರೂ ನನಗೆ ಯಾವುದೇ ರೀತಿಯಾದಂಥ ಸಕ್ಸಸ್ ಏನೂ ಸಿಕ್ಕಿಲ್ಲ ಹೇಳ್ಬೇಕು. ನನಗೆ ವ್ಯೂಸು ಕಮ್ಮಿ ಬರ್ತಾವೆ, ಎಲ್ಲ ಕಮ್ಮಿ ಬರ್ತಾವೆ. ದಯವಿಟ್ಟು ಈ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಮುಂದೆ ಹೇಳ್ಕೊಂಡು ನಿಮಗೆ ಎಷ್ಟೋ ವ್ಯೂಸ್ ಯಾವಾಗ ಬರ್ಕೋತಲ್ಲ, ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಇಂಥ ವಿಡಿಯೋಗಳು ರಿವ್ಯೂ ಮಾಡಿದ್ವಿ, ಬೇರೆ ವಿಡಿಯೋ ತೊಗೊಂಬರ್ತೀನಿ ನೋಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತು ಇಂಥ ರೆಡ್ ಕಲರ್ ಬೈಕ್ ಅದು ನಿಮ್ಮ ಮನ್ಯಾಗ ಅದು ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಇಂಥ ಬೈಕ್ ನೋಡಿರಿ ಅಪರೂಪ ಸಿಗ್ತಾವೆ ನೋಡಿರಿ. ಇಂಥದ್ದು ಬ್ಲ್ಯಾಕ್ ಐತ್ರಿ, ಇಂಥದ್ದು ಬ್ಲೂ ಐತ್ರಿ, ಇಂಥದ್ದು ಗ್ರೀನ್ ಕಲರ್, ಒಟ್ಟು 4-5 ಟೈಪ್ ಕಲರ್ ಐತ್ರಿ. ಇದು ನಮ್ಮ ಮನೆಗೆ ಇರೋದು ರೆಡ್ ಕಲರ ಫುಲ್ ನೋಡಿರಿ. ಈ ಒಂದು ಬೈಕ್ ಮ್ಯಾಗ ಹತ್ತಿ ನೀವು ಹೊಡೆದು ತೋರಿಸ್ತೇನೆ ರೀ. ಈಗ ಹೆಂಗೆ ಹೋಗತ್ತಿ, ನನಗೆ ಎಷ್ಟು ಬಾರಿ ಹೋಗತ್ತಿ
ಫುಲ್ ಸ್ಮೂತ್ ಐತ್ರಿ ಗಾಡಿ ಹೇಳ್ಬೇಕಂದ್ರೆ. ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು ನೋಡಿರಿ. ದಯವಿಟ್ಟು ನಮ್ಮ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ಇಂಥ ಒಂದು ವಿಡಿಯೋದಾಗ ಸಿಗ್ತೀನಿ ನೋಡಿರಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಮತ್ತು ನಿಮಗೆ ನೆಕ್ಸ್ಟ್ ಅಂಥ ಒಂದು ವಿಡಿಯೋ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನೋಡಿರಿ. ಅಲ್ಲಿವರೆಗೂ ಬಾಯ್ ನಮಸ್ಕಾರ.